ಈ ವಿಡಿಯೋದಲ್ಲಿ ಹೇಗೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ BEd ಅಂಡ್ TET ಡೀಟೇಲ್ಸ್ ಫಿಲ್ ಮಾಡೋದು ಅಂತ ನೋಡೋಣ. ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅಲ್ಲಿ ಫಸ್ಟ್ ನೀವು ನಿಮ್ಮ UG or PG ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು BA ಮಾಡಿದ್ರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಹಾಕ್ತೀರಾ. ನೆಕ್ಸ್ಟ್ ಪಾಸ್ಟ್ ಅಂತ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ BEd ಡೀಟೇಲ್ಸ್ ಅನ್ನ ಎಲ್ಲ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಆಡ್ ಕ್ವಾಲಿಫಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕ್ವಾಲಿಫಿಕೇಶನ್ 2 ಅಂತ ಬರುತ್ತೆ. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. BEd UG ಅಂಡರ್ ಅಲ್ಲಿ ಬರೋದ್ರಿಂದ UG ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಬ್ಯಾಚುಲರ್ ಇನ್ ಎಜುಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಗ ಇಲ್ಲಿ ಪಾಸ್ಡ್ ಅಂತ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಯೂನಿವರ್ಸಿಟಿ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ BEd ಕಾಲೇಜ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ನೀವು ನಿಮ್ಮ BEd ಎಜುಕೇಶನ್ ಅನ್ನ ರೀಸೆಂಟ್ ಆಗಿ ಕಂಪ್ಲೀಟ್ ಮಾಡಿದ್ರೆ UCMS ನಂಬರ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ಆಡ್ ಮಾಡ್ಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಎಂಟರ್ ಮಾಡ್ತಿದ್ದೀನಿ, ನೀವು ನೋಡ್ತಾ ಇರಬಹುದು ರಿಜಿಸ್ಟ್ರೇಷನ್ ನಂಬರ್ ಅನ್ನ. ಯೂನಿವರ್ಸಿಟಿ ಅಂಡ್ ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟ್ ನಿಮ್ಮ BEd ಎಲ್ಲಿಂದ ರೆಕಗ್ನೈಸ್ಡ್ ಆಗಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ನೀವು UGC ರೆಕಗ್ನೈಸ್ಡ್ ಅಂತ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಮಾರ್ಕ್ಸ್ ಅನ್ನ ಎಂಟರ್ ಮಾಡ್ಬೇಕಾಗುತ್ತೆ. ಟೋಟಲ್ ಮಾರ್ಕ್ಸ್ ಅಂಡ್ ಒಬ್ಟೈನ್ಡ್ ಮಾರ್ಕ್ಸ್ ಅನ್ನ ಎಂಟರ್ ಮಾಡಬೇಕು. ಇಲ್ಲಿ ನಾನು ಟೋಟಲ್ ಮಾರ್ಕ್ಸ್ ಅನ್ನ ಎಂಟರ್ ಮಾಡ್ತಿದ್ದೀನಿ ಅಂಡ್ ಒಬ್ಟೈನ್ಡ್ ಅಂದ್ರೆ ನಾನು ಪಡೆದಿರ್ತಕ್ಕಂಥ ಮಾರ್ಕ್ಸ್ ಅನ್ನ ಇಲ್ಲಿ ಎಂಟರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಕೋರ್ಸ್ ಡ್ಯೂರೇಷನ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು 2 ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಪಾಸಿಂಗ್ ಇಯರ್ ಅನ್ನ ಹಾಕ್ಬೇಕಾಗುತ್ತೆ. ಕೋರ್ಸ್ ಡ್ಯೂರೇಷನ್ ಅಂಡ್ ಪಾಸಿಂಗ್ ಇಯರ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. BEd ಪಾಸ್ ಆಗಿರುವಂತ ಇಯರ್ ನ ಇಲ್ಲಿ ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್ ನಿಮ್ಮ ಕೋರ್ಸ್ ಕಾಂಬಿನೇಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ BEd ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಅಂಡ್ ಇಂಗ್ಲಿಷ್ ಸ್ಟಡಿ ಮಾಡಿದ್ರೆ ಇಂಗ್ಲಿಷ್ ಅಂಡ್ ಆರ್ಟ್ಸ್ ಮೆಥಡ್ ಅನ್ನ ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ನಿಮ್ದು CT ET ಅಂಡ್ KTET ಆಗಿದ್ರೆ ಅದ್ರ ಜೊತೆ ಸೆಲೆಕ್ಟ್ ಮಾಡ್ತೀರಾ. ಇದಕ್ಕೆ ಸಪರೇಟ್ ಆಪ್ಷನ್ ಇರೋದಿಲ್ಲ, ಸೊ ಇಲ್ಲೇ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ಸರ್ವರ್ ಇಶ್ಯೂ ಬಂದ್ರೆ ಅಪ್ಲಿಕೇಶನ್ ಅನ್ನ ಸ್ಮಾಲ್ ಲೆಟರ್ ಅಲ್ಲಿ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸೇವ್ ಆಪ್ಷನ್